radionokken. ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆಲ್ಲ ಗೊತ್ತು ಕಾಂಜುರಿ ಸೀರೀಸ್ 1 ಮತ್ತು 2 ರಿಯಲ್ ಸ್ಟೋರಿನ ಬೇಸ್ ಮಾಡ್ಕೊಂಡು ತೆಗೆದಿದ್ದು ಅಂತ. ಕಾಂಜುರಿ 3 ಸ್ಟೋರಿ ಯಾರ್ದು ಅಂತಂದರೆ ಗ್ಲಾಡ್ಜೆಲ್ ಫ್ಯಾಮಿಲಿದು. ಈ ಫ್ಯಾಮಿಲಿಲಿ 4 ಜನ ಇರ್ತಾರೆ. ಕ್ಲಾರ್ ಗ್ಲಾಡ್ಜೆಲ್ ಫಾದರು, ಜೂಡಿ ಗ್ಲಾಡ್ಜೆಲ್ ಮದರ್, ಡೆಬ್ಬಿ ಗ್ಲಾಡ್ಜೆಲ್ ಡಾಟರ್, ಡೇವಿಡ್ ಗ್ಲಾಡ್ಜೆಲ್ ಸನ್ 11 ವರ್ಷ ಹುಡುಗ. ಈ ಸ್ಟೋರಿ ನಡೆದಿದ್ದು 1980ರಲ್ಲಿ. ಆ್ಯಂಡ್ ಈ ಫ್ಯಾಮಿಲಿ ಮನೆ ಶಿಫ್ಟ್ ಆದಮೇಲೆ ಮೊದಲಿನ ಥರ ಇರ್ತಾರಲ್ಲ, ಅದು ಯಾರು ಅಂತಂದರೆ 11 ವರ್ಷ ಹುಡುಗ ಡೇವಿಡ್. ಅವನು ಒಂಥರ ವಿಚಿತ್ರವಾಗಿ ಸೌಂಡ್ ಮಾಡ್ತಾ ಇರ್ತಾನೆ. ವಿಚಿತ್ರವಾಗಿ ಮೊದಲಿನ ಥರ ಇರ್ತಾರಲ್ಲ, ಒಂಥರ ಸೌಂಡ್ ಮಾಡ್ಕೊಂಡು ಒಂಥರ ಕಿರ್ಚ್ಕೊಳ್ತಾ ಇರ್ತಾನೆ. ಅವ್ನ ಬೆನ್ನಿಂದ ಯಾರೋ ಹೊಡೆದಂಗೆ ಬೇರೆ ಇರ್ತಿತ್ತು. ಆ್ಯಂಡ್ ಈ ವಿಷಯ ಫ್ಯಾಮಿಲಿ ಗೊತ್ತಾಗಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ನ ಕರೆಸ್ತಾರೆ. ಈ ಕೇಸ್ನ ಸಾಲ್ವ್ ಮಾಡೋಕ್ಕೆ ಬಂದಿರೋರೆ ಇಡಿ ಆ್ಯಂಡ್ ಲಾರೆನ್ ವ್ಯಾರನ್. ಅವ್ರು ಈ ಕೇಸ್ನ ಅರ್ಥ ಮಾಡಿಕೊಂಡು ಎಕ್ಸಾರ್ಸಮ್ ಮಾಡಿದ್ರು ಡೇವಿಡ್ಗೆ. ಎಕ್ಸಾರ್ಸಿಮ್ ಅಂದರೆ ದೆವ್ವ ಬಿಡಿಸೋದು. ಈ ಎಕ್ಸಾರ್ಸಮ್ ಮಾಡಬೇಕಾದಾಗ ಒಬ್ಬ ವ್ಯಕ್ತಿ ಎಂಟರ್ ಆಗ್ತಾನೆ. ಅವನು ಆ್ಯರನ್ ಜಾನ್ಸನ್. ಇವನು ಯಾರು ಅಂತಂದರೆ ಡೇವಿಡ್ ಗ್ಲಾಡ್ಜೆಲ್ ಅವ್ರ ಬಾಯ್ ಫ್ರೆಂಡ್. ಎಕ್ಸಾರ್ಸಮ್ ಮಾಡಬೇಕಾದಾಗ ಡೇವಿಡ್ ಬಾಡಿಯಿಂದ ಹೊರಟೋಗಿ ಆ್ಯರನ್ ಜಾನ್ಸನ್ ಬಾಡಿ ಒಳಗಡೆ ಹೋಗುತ್ತೆ. ಮೊದಲು ಡೇವಿಡ್ಗೆ ಏನೇನಾಗ್ತಿತ್ತೋ ಅದೇ ಥರ ಜಾನ್ಸನ್ ಕೂಡ ಹಾಗೆ ಆಯಿತು. ಈ ಪ್ರೊಸೆಸಲ್ಲಿ ಅವ್ನು ಲ್ಯಾಂಡ್ ಲಾರ್ಡ್ನ ಸಾಯಿಸ್ಬಿಡ್ತಾನೆ. ಈ ವಿಷಯ ಪೊಲೀಸ್ಗೆ ಗೊತ್ತಾಗುತ್ತೆ. ಪೊಲೀಸ್ ಅವ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆ್ಯರನ್ ಜಾನ್ಸನ್ ಹೇಳಿದ್ದು ಒಂದೇ ಕೋರ್ಟಲ್ಲಿ, ದಿ ಡೆವಲ್ ಮೇಡ್ ಬಿ ಟು ಇಟ್. ದೇವ ನನ್ನ ಕೈಯಲ್ಲಿ ಮಾಡಿಸ್ತು ಅಂತ ಕೋರ್ಟಲ್ಲಿ ಹೇಳ್ತಾನೆ. ಈ ಕೇಸಲ್ಲಿ ಆ್ಯರನ್ ಜಾನ್ಸನ್ಗೆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಇಡಿ ಆ್ಯಂಡ್ ಲಾರೆನ್ ವ್ಯಾರನ್ ಅವ್ರು ಸಪೋರ್ಟ್ ಮಾಡ್ತಾರೆ. ಈ ಕೇಸಲ್ಲಿ ಆ್ಯರನ್ ಜಾನ್ಸನ್ಗೆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಸಪೋರ್ಟ್ ಮಾಡ್ತಾರೆ. ಅಮೇರಿಕಾ ಹಿಸ್ಟ್ರಿದಲ್ಲೇ ಫಸ್ಟ್ ಟೈಮ್ ಅದು ದೆವ್ವ ಐತೆ ಅಂತ ಕೇಸ್ನ ವಾದ ಮಾಡ್ತಾರೆ. ಜಾನ್ಸನ್ಗೆ 15 ವರ್ಷ ಶಿಕ್ಷೆ ಆಗಬೇಕಾಯಿತು, ಬಟ್ 5 ವರ್ಷ ಮಾತ್ರ ಶಿಕ್ಷೆ ಆಗುತ್ತೆ. ಯಾಕೆ ಅಂತಂದರೆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಜಾನ್ಸನ್ಗೆ ಸಪೋರ್ಟ್ ಮಾಡ್ತಾರೆ. ಅವ್ನ ಬಾಡಿ ಒಳಗಡೆ ದೆವ್ವ ಐತೆ ಅಂತ ಪ್ರೂವ್ ಮಾಡ್ತಾರೆ ಕೋರ್ಟಲ್ಲಿ. ದಟ್ಸ್ ಆಲ್ ಫಾರ್ ಟುಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.